Hello friends, we will discuss about the consequences of family disorganization. ನಾವಿವತ್ತು ಕೌಟುಂಬಿಕ ವಿಘಟನೆಯ ಪರಿಣಾಮಗಳನ್ನು ತಿಳ್ಕೊಳ್ಳೋಣ. The family disorganization means it is a breakdown of family system. Unpleasant functioning within the family is called family disorganization. It may include tension between relationships, breakdown of relationships between child and parents, husband and wife, lack of adjustment between family members is called or is known as family disorganization. ಕೌಟುಂಬಿಕ ವಿಘಟನೆ ಅಂತ ಹೇಳಿದ್ರೆ ಕುಟುಂಬದ ಸದಸ್ಯರ ನಡುವೆ ಸಂಬಂಧಗಳಲ್ಲಿ ಒಡಕುಂಟಾಗ್ತಕ್ಕಂಥದ್ದು, ಗೊಂದಲಗಳು ಸೃಷ್ಟಿಯಾಗ್ತಕ್ಕಂಥದ್ದು, ಪತಿ ಪತ್ನಿಯ ನಡುವಿನ ಸಂಘರ್ಷಗಳು ಇವೆಲ್ಲವೂ ಕೂಡ ಕೌಟುಂಬಿಕ ವಿಘಟನೆಗೆ ಕಾರಣ ಆಗುತ್ತವೆ. When misunderstandings are growing up among family members or relationships which lead to disturbance and anxiety which cause family disorganization. Such failures are just because of functional and role failure in family. ಮುಖ್ಯವಾಗಿ ಕುಟುಂಬದಲ್ಲಿ ಇರ್ತಕ್ಕಂಥ ಕಾರ್ಯಗಳು ಮತ್ತು ಅವರ ಪಾತ್ರಗಳಲ್ಲಿ ಅವರು ನಿರ್ವಹಿಸುವಲ್ಲಿ ವಿಫಲವಾದಾಗ ಕೌಟುಂಬಿಕ ವಿಘಟನೆಗೆ ಕಾರಣ ಆಗುತ್ತೆ. ಹಾಗೆಯೇ ಕುಟುಂಬದ ಸದಸ್ಯರಲ್ಲಿ ಹೆಚ್ಚಾಗಿ ಅಪನಂಬಿಕೆಗಳು ಉಂಟಾದಾಗ ಅವುಗಳು ಸಂಬಂಧಗಳನ್ನು ಒಡೆಯುವಿಕೆಯಲ್ಲಿ ಕಾರಣ ಆಗ್ತವೆ. ಫ್ಯಾಮಿಲಿ ಡಿಸಾರ್ಗನೈಸೇಷನ್ ಈಸ್ ದಿ ಫೇಲ್ಯೂರ್ ಆಫ್ ಫ್ಯಾಮಿಲಿ ಸಿಸ್ಟಮ್. ಮುಖ್ಯವಾಗಿ ಕುಟುಂಬದ ವ್ಯವಸ್ಥೆಯೇ ನಶಿಸುವಿಕೆಯನ್ನು ತೋರಿಸುತ್ತೆ. Consequences of family disorganization. Let us list out some consequences of family disorganization. Child become a juvenile delinquent. Child can turn to a life of crime. ಮಗು ಬಾಲಾಪರಾಧಿ ಆಗಬಹುದು ಅಥವಾ ಒಂದು ಅಪರಾಧಿಯ ಜೀವನವನ್ನು ನಡೆಸಲಿಕ್ಕೆ ಕಾರಣ ಆಗಬಹುದು. ಇಟ್ ಎಫೆಕ್ಟ್ಸ್ ಆನ್ ಚಿಲ್ಡ್ರನ್ be at risk of becoming poor or homeless. ಮಗುವಿನ ಮೇಲೆ ಹೆಚ್ಚು ಪರಿಣಾಮ ಬೀರುತ್ತೆ. ಮಗು ತನ್ನ ಕುಟುಂಬವನ್ನು ಕಳ್ಕೋಬಹುದು ಅಥವಾ ಮನೆಯನ್ನು ಕಳ್ಕೋಬಹುದು. ಇಟ್ ಕ್ಯಾನ್ ಕಂಟ್ರಿಬ್ಯೂಟ್ ಟು ದ ಲಾಸ್ ಆಫ್ ಸೋಷಿಯಲ್ ಕಂಟ್ರೋಲ್. ಸಾಮಾಜಿಕ ನಿಯಂತ್ರಣ ಕೊರತೆ ಉಂಟಾಗಲಿಕ್ಕೆ ಕಾರಣ ಆಗುತ್ತೆ. ಚಿಲ್ಡ್ರನ್ ಸಫರ್ಸ್ ಮೇ ಬಿ ಅವರ ಬಹಳಷ್ಟು ಸಫರ್ ಆಗಲಿಕ್ಕೆ ಕಾರಣ ಆಗುತ್ತೆ, ತುಂಬ ಸಫರ್ ಆಗ್ತಾರೆ. ಫ್ರಮ್ ಆಲ್ ಆಸ್ಪೆಕ್ಟ್ಸ್ ಆಫ್ ಸೋಷಿಯಲ್ ಆ್ಯಂಡ್ ಪರ್ಸನಲ್ ಲೈಫ್ ಆಫ್ ಎ ಚೈಲ್ಡ್. ಮುಖ್ಯವಾಗಿ ಮಗುವಿನ ಸಾಮಾಜಿಕ ಮತ್ತು ವೈಯಕ್ತಿಕ ಜೀವನದಲ್ಲಿ ನಶಿಸುವಿಕೆ ಕಾರಣ ಆಗ್ಬೋದು. ಆ್ಯಸ್ ದಿ ರಿಸಲ್ಟ್ ಮೆಂಬರ್ ಬ್ರೇಕ್ ಡೌನ್ ಆರ್ ವೈಲೆಂಟ್. ಅದರಲ್ಲಿ ಮುಖ್ಯವಾಗಿ ಇದು ಕುಟುಂಬದ ನಶಿಸುವಿಕೆ ಅಥವಾ ಅದರಲ್ಲಿ ಅಪರಾಧಗಳು ಉಂಟಾಗಲಿಕ್ಕೂ ಕೂಡ ಕಾರಣ ಆಗುತ್ತೆ. ಡಿವೋರ್ಸ್, ಸೆಪರೇಷನ್, ಬ್ರೋಕನ್ ಹೋಮ್, ಅನ್ಮ್ಯಾರಿಡ್ ಮದರ್ಸ್ and other examples indicate that family disorganization. Stress, anxiety and other mental disorders will arise in families. Lack of ability to be playful or they may grow up too slowly. ಮಕ್ಕಳ ಮೇಲೆ ಹೆಚ್ಚಿನ ಪರಿಣಾಮವು ಉಂಟಾಗುತ್ತೆ. ಹಾಗೆ ಕುಟುಂಬದ ಸದಸ್ಯರಲ್ಲಿ ಗೊಂದಲಗಳು, ಅವರಲ್ಲಿ ಕೋಪ, ಸಿಟ್ಟುಗೊಳ್ಳುವಿಕೆ ಅಥವಾ ಅವರ ಮನಸ್ಸಿನಲ್ಲಿ ಗೊಂದಲಗಳು ಉಂಟಾಗುವಂಥದ್ದು ಕಾರಣ ಆಗ್ಬೋದು. ಕೆಲವು ಸಾರಿ ಆ ಮಗುವಿನ ಅಥವಾ ಮಕ್ಕಳ ಬೆಳವಣಿಗೆ ಕುಂಠಿತಗೊಳ್ಳಲಿಕ್ಕೆ ಕಾರಣ ಆಗುತ್ತೆ. ಅದರಲ್ಲೂ ಮುಖ್ಯವಾಗಿ ಡಿವೋರ್ಸ್ ಆಗಬಹುದು, ವಿಚ್ಛೇದನಗೊಳ್ತಕ್ಕಂಥದ್ದು, ಪರಿತ್ಯಜನೆಗೆ ಒಳಗಾಗ್ಬೋದು, ಪತಿ ಪತ್ನಿ ಬೇರೆ ಆಗುವಂತಹದ್ದು ಅಥವಾ ಕುಟುಂಬ ಒಡೆಯುವಿಕೆ, ಕೆಲವೊಮ್ಮೆ ವಿವಾಹ ರಹಿತವಾದಂತಹ ಅಥವಾ ವಿವಾಹವಾಗದೇ ಇರತಕ್ಕಂಥ ತಾಯಂದಿರ ಆಗುವಿಕೆ, ಇವೆಲ್ಲವೂ ಕೂಡ ಕುಟುಂಬದ ವಿಘಟನೆಗೆ ಕಾರಣ ಆಗುತ್ತೆ. ಮತ್ತು ಅದರ ಪರಿಣಾಮಗಳಲ್ಲೂ ಕೂಡ ಇದು ಘೋರ ಪರಿಣಾಮವನ್ನು ತೋರಿಸುತ್ತೆ. ಇಂತಹ ಕೆಲವೊಂದು ಅಸಹಜ ಸ್ಥಿತಿಗಳು ಕುಟುಂಬದಲ್ಲಿ ಕಾರಣ ಆಗುತ್ತೆ. ಹ್ಯಾವ್ ಮಾಡ್ರೇಟ್ ಟು ಸಿವಿಯರ್ ಮೆಂಟಲ್ ಹೆಲ್ತ್ issues including depression. Children may put themselves in anxiety and suicide thoughts, become addicted
to smoking, alcohol, or drugs, especially if parents or friends have done the same things, maybe become a sex offender. ಕೆಲವೊಮ್ಮೆ ಕೌಟುಂಬಿಕ ಒಂದು ವಿಘಟನೆಯ ಪರಿಣಾಮಗಳಲ್ಲಿ ಅತಿ ಕೆಟ್ಟದಾಗಿರ್ತಕ್ಕಂತಹ ಪರಿಣಾಮ ಅಂತ ನಾವು ನೋಡೋದಾದರೆ, ಮಕ್ಕಳ ಅಥವಾ ಕುಟುಂಬದ ಅವರ ಏನು ಮಾನಸಿಕ ಆರೋಗ್ಯದ ಸ್ಥಿಮಿತತೆ ಕಳ್ಕೊಳ್ಳುವಂಥದ್ದು, ಅಥವಾ ಅವರಲ್ಲಿ ಆಂಗ್ಸೈಟಿ ಶುರುವಾಗಬಹುದು, ಅಥವಾ ಕೆಲವು ಸಾರಿ ಏನು ಆತ್ಮಹತ್ಯೆಯ ಅಂತಹ ಯೋಚನೆಗಳು ಬರಬಹುದು. ಕೆಲವು ಸಾರಿ ಅವರು ಕೆಲವೊಂದು ಅನಗತ್ಯವಾದಂತಹ ಚಟುವಟಿಕೆಗಳಲ್ಲಿ ತೊಡಗಬಹುದು. ಕೆಲವೊಮ್ಮೆ ಅವರು ಆಲ್ಕೋಹಾಲಿಕ್ ಆಗಬಹುದು, ಅಂದರೆ ಮದ್ಯಪಾನ ವ್ಯಸನಿಗಳಾಗ್ಬೋದು, ಅಥವಾ ಧೂಮಪಾನದ ವ್ಯಸನಿಗಳಾಗಬಹುದು. ಕೆಲವು ಸಾರಿ ಅವರ ಸುತ್ತಮುತ್ತಲೇ ಇರ್ತಕ್ಕಂತಹ ಸ್ನೇಹಿತರು ಅಥವಾ ಕುಟುಂಬದ ಸದಸ್ಯರು ಈ ರೀತಿಯ ಕೆಟ್ಟ ಚಟುವಟಿಕೆಗಳಲ್ಲಿ ತೊಡಗಿದ್ರೆ ಅವುಗಳು ಮಕ್ಕಳ ಮೇಲೆ ಪರಿಣಾಮ ಬೀರುವ ಸಾಧ್ಯತೆಗಳು ಇರ್ತವೆ. ಕೆಲವು ಸಾರಿ ಸೆಕ್ಸ್ ಅಫೆಂಡರ್ಸ್ ಆಗಿ ಕೂಡ ರೂಪುಗೊಳ್ಳಬಹುದು. ಅವರು ಅನೈತಿಕವಾದಂತಹ ಲೈಂಗಿಕ ಚಟುವಟಿಕೆಗಳಲ್ಲಿ ತೊಡಗಲಿಕ್ಕೂ ಕೂಡ ಇದು ಕಾರಣ ಆಗುತ್ತೆ. ಮತ್ತು ಇಂಥ ಕೆಟ್ಟ ಪರಿಣಾಮಗಳು ಕೂಡ ಸಮಾಜದ ಇತರೆ ಸದಸ್ಯರ ಮೇಲೂ ಕೂಡ ಪರಿಣಾಮ ಬೀರುತ್ತೆ. Spend their time alone watching television, playing video games and other activities which lack in-person social integration, feel angry, depressed, isolated from others. Children may be involved in these activities. Struggle at school or academic. Find an partner at a younger age and away from home. away from home. ಕೆಲವು ಸಾರಿ ಅವರ ಈ ರೀತಿಯ ಅಂಶಗಳು ಅಥವಾ ಅವರ ಕೌಟುಂಬಿಕ ವಿಘಟನೆಯ ಪರಿಣಾಮವಾಗಿ ಮಕ್ಕಳು ಕೆಲವು ಸಾರಿ ಅವರು ಒಂಟಿತನವನ್ನು ಅನುಭವಿಸೋದು, ಕೆಲವು ಸಾರಿ ವಿಡಿಯೋ ಗೇಮ್ಗಳಿಗೆ ಅಡಿಕ್ಟ್ ಆಗ್ತಕ್ಕಂಥದ್ದು, ಅಥವಾ ಬೇರೆ ತನ್ನ ಜೊತೆಗಾರರಿಂದ ದೂರ ಉಳಿತಕ್ಕಂಥದ್ದು, ಕುಟುಂಬದ ಸದಸ್ಯರಿಂದ ದೂರ ಉಳಿತಕ್ಕಂಥದ್ದು, ಯಾವುದೇ ರೀತಿಯಾದಂಥ ಇಂಟ್ರ್ಯಾಕ್ಷನಲ್ಲಿ ಅಥವಾ ಭಾಗಿಯಾಗದೇ ಇರತಕ್ಕಂಥದ್ದು. ಅವರು ಕೆಲವು ಸಾರಿ ಸಿಟ್ಟುಗೊಳ್ಬೋದು, ಡಿಪ್ರೆಸ್ಡ್ ಆಗ್ಬೋದು, ಐಸೋಲೇಟೆಡ್ ಫ್ರಮ್ ಅದರ್ಸ್. ಇದೆಲ್ಲವೂ ಕೂಡ ಕೌಟುಂಬಿಕ ವಿಘಟನೆಯ ಪರಿಣಾಮವೇ ಆಗಿರುತ್ತೆ. ಹಾಗೆಯೇ ಕೆಲವು ಸಾರಿ ಶಾಲೆಯಲ್ಲಿ ಅಥವಾ ಅವರ ವಿದ್ಯಾಭ್ಯಾಸದಲ್ಲಿ ಹಿಂದುಳಿಯುವಿಕೆ ಅಥವಾ ಅದರಲ್ಲಿ ಬಹಳಷ್ಟು ಸಂಘರ್ಷವನ್ನು ಎದುರಿಸ್ಬೋದು. ಕೆಲವೊಮ್ಮೆ ಇನ್ನೂ ಹೆಚ್ಚಾಗಿ ಚಿಕ್ಕ ವಯಸ್ಸಿನಲ್ಲೇ ಸಂಗಾತಿಯೊಡನೆ ಮನೆ ಬಿಟ್ಟು ಓಡಿ ಹೋಗ್ತಕ್ಕಂಥದ್ದು ಕೂಡ ಇದಕ್ಕೆ ಮುಖ್ಯ ಪರಿಣಾಮ ಅಂತ ಹೇಳ್ಬೋದು. ಇಂತಹ ಕೆಟ್ಟ ಒಂದು ಪರಿಣಾಮ ಸ್ಥಿತಿ ಉಂಟಾಗಲಿಕ್ಕೆ ಕೌಟುಂಬಿಕ ವಿಘಟನೆಯೇ ಕಾರಣ ಆಗುತ್ತೆ. Every member of family has its own role to be played for the survival of family and society. ಪ್ರತಿಯೊಬ್ಬ ವ್ಯಕ್ತಿಯು ಕೂಡ ತನ್ನದೇ ಆದಂತಹ ಪ್ರಮುಖ ಪಾತ್ರವನ್ನು ವಹಿಸ್ತಾನೆ. ಕುಟುಂಬದಲ್ಲಿರ್ತಕ್ಕಂತಹ ವ್ಯಕ್ತಿ ಸರಿಯಾದಂತಹ ಪಾತ್ರಗಳನ್ನು ನಿರ್ವಹಿಸಿದ್ದೇ ಆದರೆ ಅವನ ಕುಟುಂಬ ಉಳಿಯುವಿಕೆಗೆ ಕಾರಣ ಆಗಬಹುದು. ಕೆಲವು ಸಾರಿ ಮಕ್ಕಳಿಗೆ ನಾವು ಸರಿಯಾದಂತಹ ರೀತಿಯಲ್ಲಿ ಮೌಲ್ಯಗಳನ್ನು, ಆದರ್ಶಗಳನ್ನು ಅವ್ರಿಗೆ ಕಲಿಸಿದ್ದೇ ಆದರೆ ಅವರು ಒಳ್ಳೆಯ ಪ್ರಜೆಗಳಾಗಿ ಕೂಡ ಪರಿವರ್ತನೆ ಆಗ್ಬೋದು. ಆದರೆ ಕೆಲವು ಸಾರಿ ಅವರಲ್ಲಿ ಇರ್ತಕ್ಕಂಥ ಅದನ್ನು ಫ್ರೆಂಡ್ಲಿ ಮ್ಯಾನರಲ್ಲಿ ಅಥವಾ ಅವ್ರಿಗೆ ಸ್ನೇಹಪರವಾಗಿ ಅವರನ್ನು ಹೇಳ್ಕೊಡ್ಬೇಕು, ಅದನ್ನು ತಿಳಿಸ್ಕೊಡ್ಬೇಕಾಗತ್ತೆ. ಚಿಲ್ಡ್ರನ್ need clear limitations about rules and regulations and giving them good feelings, self-confidence, security to become their best and teach moral values and all the rules in the friendly manner and understanding their feelings. ಅವರ ಭಾವನೆಗಳನ್ನು ಕುಟುಂಬದ ಹಿರಿಯರು ಕೂಡ ಅರ್ಥ ಮಾಡ್ಕೋಬೇಕು. ಅವರಿಗೆ ಒಳ್ಳೆಯ ರೀತಿಯಲ್ಲಿ ತಿಳುವಳಿಕೆಗಳನ್ನು ನೀಡಿದ್ದೆ ಆದರೆ ಕೌಟುಂಬಿಕ ವಿಘಟನೆಯನ್ನು ನಾವು ಹೋಗಲಾಡಿಸ್ಬೋದು. ಥ್ಯಾಂಕ್ ಯು.